ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ಲಿಗಪ್ಪ ಪಯಣ ಅಂತಂದರೆ ನಮ್ಮ ನಗುಮುಖದ ಒಡೆಯ ಅಪ್ಪು ಅವ್ರನ್ನ ನೋಡೋಕೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳಿಂದ ಆಸೆ ಇತ್ತು ಹೋಗಬೇಕು ಅಂತ, ಅದು ಇವತ್ತು ನೆರವೇರಿದೆ. ಬನ್ನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಿಂದ ಇಲ್ಲಿಗೆ ಬರಬೇಕು ಅಂತ ಅನ್ಕೋತಾ ಇದ್ವಿ. ಸೊ ಇವತ್ತು ನೆರವೇರಿದೆ. ಸೊ ಇದು ಎಂಟ್ರೆನ್ಸು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಅಂತ ಇದೆ. ನೀವೇ ನೋಡ್ಬೋದು, ಎಲ್ಲರೂ ಬಂದಿರ್ತೀರ ಅನ್ಕೋತೀನಿ. ಸುಮಾರು ಜನ ನಮ್ಮ ಕಡೆಯಿಂದನೂ ಹೋಗಿದ್ದಾರೆ. ಬಟ್ ನಮ್ಗೆ ಇವತ್ತು ನೆರವೇರಿದೆ. ಎಂಟ್ರೆನ್ಸ್ ಇಲ್ಲಿಗೆ ಹೋಗ್ತಿರ್ಬೇಕಾದ್ರೇ ಇಲ್ಲಿ ಕುಡಿಯುವ ನೀರು ವ್ಯವಸ್ಥೆ ಮಾಡಿದ್ದಾರೆ. ಸೊ ತುಂಬ ಒಳ್ಳೆಯದು. ಬಿಸಿಲು ಕಾಲ ಇರೋದ್ರಿಂದ ನೀರಂತೂ ಬೇಕೇ ಬೇಕು. ಬಿಸಿಲು ತುಂಬ ಇದೆ ಅಪ್ಪ. ಈ ಮಧ್ಯಾಹ್ನ ಟೈಮ್ ಹೊರಟೋಗ್ಬಿಟ್ಟಿದ್ವಿ, ಅದರಿಂದ ತುಂಬ ಬಿಸಿಲಿತ್ತು. ಸೊ ಎಂಟ್ರೆನ್ಸ್ ಆ ಕಡೆಯಿಂದ ಬರಬೇಕಾದ್ರೇ ರಾಜ್ಕುಮಾರ್ದು ಸ್ಟ್ಯಾಚು ಹಾಕಿದ್ದಾರೆ. ಸೊ ನೋಡ್ಬೋದು ನೀವು, ಅಲ್ಲಿ ರಾಜ್ಕುಮಾರ್ ಅವ್ರದ್ದು ಅಣ್ಣವ್ರದ್ದು ಸ್ಟ್ಯಾಚು ಇದೆ. ರಾಜ್ಕುಮಾರ್ ಅವ್ರ ಪ್ರತಿಮೆ ಇದು. ಎಂಟ್ರೆನ್ಸಲ್ಲೇ ರಾಜ್ಕುಮಾರ್ ಅವ್ರ ಸಮಾಧಿ ಇರೋದ್ರಿಂದ ಅವರ ಪ್ರತಿಯೊಂದು ಫಿಲಮ್ ಪಿಕ್ಗಳನ್ನು, ಫೋಟೋಸ್ಗಳನ್ನು ರೈಟ್ ಸೈಡು ಲೆಫ್ಟ್ ಸೈಡು ಅವರದನ್ನೇ ಹಾಕಿದ್ದಾರೆ. ಫಸ್ಟ್ ಸಿಗೋದು ರಾಜ್ಕುಮಾರ್ ಅವರ ಸಮಾಧಿ. ನಿಜ ಅಪ್ಪು ಅವರು ನಮ್ಮ ಬಿಟ್ಟು ಹೋಗಿದ್ದಾರೆ ಅನ್ನೋದನ್ನ ಇವಾಗಲೂ ಕೂಡ ಊಹೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ತುಂಬ ಬೇಜಾರಾಗುತ್ತೆ. ಯಾವಾಗಲೂ ಅವರು ಫೇಸಲ್ಲಿ ನಗುನೇ ಇತ್ತು, ಯಾವಾಗಲೂ ನಗ್ತಾನೆ ಇರ್ತಿದ್ರು. ದೇವರು ಒಳ್ಳೆಯವರನ್ನೇ ಕರ್ಕೋತಾರೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ. ತುಂಬ ಬೇಜಾರಾಗುತ್ತೆ ಅವರಿಲ್ಲ ಅನ್ನೋದನ್ನು ನಾವೇ ಊಹೆ ಮಾಡ್ಕೊಳಕ್ಕಾಗ್ತಾರೆ. ಅವ್ರ ಮನೆಯವರು ಆ ದುಃಖನ ಅದೇಗೆ ತಡ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ದೇವರು ಒಂದೇ ಒಂದು ಅವಕಾಶ ಅವರಿಗೆ ಕೊಡಬೇಕಿತ್ತು ಬದುಕೋಕೆ. ಫಸ್ಟ್ ಟೈಮ್ ಮುಂದೆ ಇದೆ ನೋಡ್ಕೊಳ್ಳಿ. ಅಂದರೆ ಎಲ್ಲರೂ ಫೋಟೋ ತಗೋತಾ ಇದ್ದಾರೆ. ತುಂಬ ಜನ ಬಂದಿದ್ದರು ನಾವು ಹೋಗ್ಬೇಕಾದ್ರೇನೆ. ಸೊ ಅವ್ರ ಪಿಕ್ ತಗೊಳ್ಳೋ ತನಕ ನಾವು ವೆಯ್ಟ್ ಮಾಡ್ತಾಯಿದ್ವಿ. ನೋಡ್ಬೋದು ಅಣ್ಣವ್ರದ್ದು ಸಮಾಧಿ. ನೆಕ್ಸ್ಟು ಪಾರ್ವತಮ್ಮ ಅವ್ರದ್ದಿದೆ. ಅಂದರೆ ಮುಂದೆ, ಅಂದರೆ ಪಕ್ಕದಲ್ಲೇ ಪಾರ್ವತಮ್ಮ ಅವ್ರದ್ದಿರೋದು. ಸೊ ಅವ್ರದ್ದು ಕೂಡ ಕವರ್ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಕಡೆ ಅಣ್ಣವ್ರದ್ದಿದೆ, ರೈಟ್ ಸೈಡು ಪಾರ್ವತಮ್ಮ ಅವ್ರದ್ದಿದೆ ನೋಡಿ. ಅದೇ ಪಾರ್ವತಮ್ಮ ಅವ್ರದ್ದು. ನೆಕ್ಸ್ಟು ಮುಂದೆ ಹೋಗ್ತಿದ್ರೆ ತುಂಬ ದಿನದಿಂದ ಆಸೆ ಪಡ್ತಿದ್ದಂಥ ನಮ್ಮ ಅಪ್ಪು ಅವರು ಸಮಾಧಿ. ನಿಜ ಅವರು ಇಲ್ಲ ಅನ್ನೋದನ್ನು ನಾನು ಇವಾಗಲೂ ಕೂಡ ಊಹೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವರು ಎಲ್ಲರ ನಗುವಿನಲ್ಲೂ ಎಲ್ಲರ ಮನಸ್ಸಿನಲ್ಲೂ ಕೂಡ ಅಪ್ಪು ಅವರು ಇದ್ದೇ ಇರ್ತಾರೆ. ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದು. ಸೊ ತುಂಬ ದಿನಗಳಿಂದ ಅನ್ಕೋತಾ ಇದ್ದೆ ಇಲ್ಲಿ ಬರಬೇಕು ಅಂತ. ಸೊ ಇವತ್ತು ನೆರವೇರಿದೆ. ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದು. ಸೊ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನು ಅನಿಸಿಕೆ ಇತ್ತು ಅದನ್ನೆಲ್ಲ ಕಮೆಂಟ್ ಮೂಲಕ ನೀವು ಹೇಳಿ. ತಿದ್ಕೋಬೇಕು ಅಂದರೆ ತಿದ್ಕೋತೀನಿ. ಸೊ ಹೊರಗಡೆ ಇಲ್ಲಿ ಪಾರ್ಕ್ ಇದೆ. ಸೊ ನನ್ನ ಮಗ ತುಂಬ, ಅವನಂತೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತಂದು ಎಲ್ಲಿಗಾದರೂ ಸುತ್ತಾಡ್ತೀನಿ ಅಂತಂದರೂ ಸುತ್ತಾಡ್ಸ್ಕೊತಾ ಇರ್ತಾನೆ. ಒಂಚೂರು ಅಳೋದಿಲ್ಲ ನೋಡಿ. ಎಲ್ಲ ಬಂದಿದ್ವಿ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು, ಕೀಪ್ ವಾಚಿಂಗ್.